ಥ್ರಿಲ್ಲರ್ 90s ಲವ್ ಸ್ಟೋರೀಸ್ ಕಥೆಗಳನ್ನು ನೋಡಿರಿ. ಒಳ್ಳೆಯ ಕಾಮಿಡಿ ಥ್ರಿಲ್ಲರ್ ಮನ ಮಿಡಿಯುವ ಲವ್ ಸ್ಟೋರಿಗಳು ಇವೆ. ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ರೀ. ಪ್ಲೀಸ್ ನೀನು ನನ್ನನ್ನು ಇಷ್ಟಪಡುತ್ತೀಯಾ? ಇದು ಸಾಧ್ಯವಿಲ್ಲ. ನಾವು ದೂರವಿರಬೇಕು. ದಯವಿಟ್ಟು ಹೋಗಬೇಡ. ನಾವು ಹೋಗಬೇಕು. ಪ್ಲೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಖುಷಿ ಯಾಕೆ ಊಟ ಮಾಡ್ತಾ ಇಲ್ಲ? ಅದು ನಮ್ಮಮ್ಮ ಬರ್ತೀನಿ ಅಂತ ಹೇಳಿದ್ಲು, ಅದಕ್ಕೆ ನಾನು ಅಮ್ಮಗೆ ದಾರಿ ಕಾಯ್ತಾ ಇದೀನಿ. ಹೌದಾ, ಬಾ ನನ್ನ ಜೊತೆನೇ ಊಟ ಮಾಡುವಂತಿ. ಅಮ್ಮ ಬರ್ತೀನಿ ಅಂತ ಹೇಳಿದಾಳೆ, ನಾನು ಅಮ್ಮನ ಜೊತೆನೇ ಊಟ ಮಾಡ್ತೀನಿ. ಅಯ್ಯೋ ಅಮ್ಮ ಬರೋದು ಲೇಟ್ ಆಗುತ್ತೆ, ಬಾ ಖುಷಿ, ನಾನು ಊಟ ಮಾಡ್ತೀನಿ, ನೀನು ಊಟ ಮಾಡುವಂತಿ. ಓ ಸರಿ ಬಿಡು, ನಾನು ಊಟ ಮಾಡ್ತೀನಿ. ನೀ ಊಟ ಮಾಡು, ಇನ್ನೇನು ಅಮ್ಮ ಬರುತ್ತೆ. ಅಮ್ಮ ಇನ್ನೂ ಬರಲೇ ಇಲ್ಲ, ಟೈಮ್ ಆಯ್ತು. ಇನ್ನು ಸ್ಕೂಲ್ ಬೆಲ್ ಬಿಡದೇ ಬಿಡುತ್ತೆ. ಅಯ್ಯೋ ಅಮ್ಮ ಇನ್ನೂ ಬರಲೇ ಇಲ್ಲ. ನನಗನ್ಸುತ್ತೆ ಅಮ್ಮನಿಗೆ ತುಂಬಾ ಕೆಲಸ ಇರಬೇಕು, ಅದಕ್ಕೆ ಲೇಟ್ ಆಯ್ತು. ಅಯ್ಯೋ ಅಲಾರಾಮ್ ಹೊಡೆದೇ ಬಿಡ್ತು. ಇನ್ನೇನು ಮಾಡಿ, ಕ್ಲಾಸ್ನಲ್ಲಿ ಆದ್ರೂ ಹೋಗಿ ಕೂತ್ಕೊಂತೀನಿ. I've arrived at the school. ಅಯ್ಯೋ ನನ್ನ ಮಗಳು ಕಾಯ್ತಾ ಇದ್ದಾಳೆ. ಅಯ್ಯೋ ಮಗಳ ಸಾರಿ, ಊಟ ಕೊಡೋದು ಲೇಟ್ ಆಯ್ತು ಮಗಳ. ಇವತ್ತು ನನಗೆ ಟ್ರಾಫಿಕ್ ಕೆಲ್ಸಕ್ಕೆ ಹಾಕ್ಬಿಟ್ಟಿದ್ರು, ಸೊ ನನ್ಗೆ ಬರಕ್ಕೆ ಲೇಟ್ ಆಯ್ತು ಮಗಳ, ಬೇಜಾರು ಮಾಡ್ಕೋಬೇಡ. ಅಯ್ಯೋ ನನ್ನ ಮುದ್ದು ಬಂಗಾರ ಗಿಂಡಿ. ನನಗೆ ಹೌದು, ಹುಡುಗರು ಏನು ಕಾಣ್ತಾ ಇಲ್ಲ. ಓ ಅಯ್ಯೋ ಅಷ್ಟು ಲೇಟ್ ಆಗ್ಬಿಡ್ತಾ ನಂದು. ಸರಿ ಕಂದ, ನೀನು ಊಟ ಮಾಡು, ಆಮೇಲೆ ಕ್ಲಾಸಿಗೆ ಹೋಗಂತಿ. ಬಾ ಊಟ ಮಾಡಿಸ್ತೀನಿ. ನಿಂಗೆ ಊಟ ಮಾಡಿಸಿ ನಾನು ಊಟ ಮಾಡ್ತೀನಿ ಮಗಳ. ಹ್ಞೂ ಮಗಳೇ, ತಿನ್ನು, ಬೇಗ ತಿನ್ನಮ್ಮ. ಹ್ಞೂ ಮಗಳೇ, ಅಜ್ಜಿನೇ ಮಾಡಿದ್ದು. ಅಯ್ಯೋ ಮಗಳ, ನಾನು ಆಮೇಲೆ ತಿಂತೀನಿ, ನಂಗೆ ಡ್ಯೂಟಿಗೆ ಲೇಟ್ ಆಗುತ್ತಮ್ಮ, ನೀ ತಿನ್ನು. ಆಮೇಲೆ ಮಗಳ, ನಿನಗೊಂದು ಕಿವಿ ಮಾತಾಡ್ತೀನಿ, ಕೇಳಿಸ್ಕೋ. ಮಗಳ ಅದೇನು ಗೊತ್ತನ, ನಂಗೆ ಸಾಯಂಕಾಲ ನೀನು ಕರ್ಕೊಂಡು ಹೋಗಕ್ಕೆ ಬರೋಕ್ಕಾಗುತ್ತಾ ಏನಿಲ್ಲ ಗೊತ್ತಿಲ್ಲ ಮಗಳ. ನನಗೆ ಬೇರೆ ಟ್ರಾಫಿಕ್ ಕೆಲ್ಸಕ್ಕೆ ಹಾಕ್ಬಿಟ್ಟಾರ, ಏನು ಮಾಡೋದು? ಸಂಜೆ ನಂಗೆ ಬರ್ಲಿಕ್ಕಾಗಲ್ಲ, ಬಂದು ನಾನು ಕರ್ಕೊಂಡು ಬರ್ತಿದ್ದೆ, ಅದಾಗಲ್ಲ. ಈಗ ಹೇಳ್ಬಿಡ್ತೀನಿ ಸರಿನಾ? ಸಾಯಂಕಾಲ ಅಯ್ಯೋ ಚಿಚ್ಚಿ, ಅಜ್ಜಿ ಅಲ್ಲಿಂದ ಇವರು ಬರ್ಬೇಕಂದ್ರೆ ತುಂಬ ಲೇಟ್ ಆಗಿಬಿಡುತ್ತೆ ಮಗಳ, ಅದಕ್ಕೆ ಸಂಜೆ ಬರ್ಲಿಕ್ಕಾಗಲ್ಲ. ಬಟ್ ನಾನು ಆಟೋ ಕಳಿಸಿಕೊಡ್ತೀನಿ ಸರಿನಾ? ಆಟೋ ಅಂಕಲ್ ನಿಂಗೆ ಫೋನ್ ಕೊಟ್ಟು ಅದರಲ್ಲಿ ನನ್ನ ಧ್ವನಿ ಕೇಳಿದ್ರ ನಂತರ ನೀ ಸ್ಕೂಲಿಂದ ಆಚೆ ಬರಬೇಕು ಸರಿನಾ? ನೋಡಿ ಸ್ನೇಹಿತರೆ, ಮಗಳಿಗೆ ಹೇಗೆ ಎಚ್ಚರಿಕೆ ಗಂಟೆಯನ್ನು ನೀಡ್ತಾ ಇದ್ದಾಳೆ ಈ ನಮ್ಮ ದುರ್ಗಾ. ಯಾಕೆ ಅಂತೀರಾ? ಇದಕ್ಕೊಂದು ಕೂಡ ಬಲವಾದ ಕಾರಣ ಇದೆ ರೀ. ಸರಿ ಮಗಳ, ಹೋಗು, ನಾ ಹೇಳಿದ್ನೆಲ್ಲ ನೆನಪಿದೆಯಾ? ಹೋಗ್ಬಾ. ನೀರು ಕುಡಿದಿಲ್ಲ? ನೆನಪಿರ್ಲಿ ಮಗಳ. ಸರಿ ಮಗಳ, ನಾನು ಹೋಗ್ತೀನಿ, ನೀ ಒಳಗೆ ಹೋಗಮ್ಮ. Time to ride. ವಾವ್, ಸೋ ಕೂಲ್. ಏನ್ರಿ ಇದು, ಈ ಸಿಟಿ ಸರೌಂಡಿಂಗ್ ನಲ್ಲಿ ಈ ತರ ಟ್ರಾಫಿಕ್ ರೂಲ್ಸ್ ನ ಬ್ರೇಕ್ ಮಾಡ್ತಾ ಇದ್ರ? ಎಲ್ರಿ ನಿಮ್ದು ಹೆಲ್ಮೆಟ್ಟು? ಲೈಸೆನ್ಸ್ ಅಲ್ಲಿ? ಓಹೋ, ಏನು ಹೊರಗಡೆ ಎಂಜಾಯ್ಮೆಂಟ್ ಮಾಡಕೊಂಡ್ರಿ ನೀ ಇಬ್ರು? ಅಯ್ಯೋ ಸರ್, ಹಾಗಲ್ಲ ಸರ್. ಇನ್ನೇನಮ್ಮ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡೋದಲ್ದನ? ಇದು ಹೆಲ್ಮೆಟ್ಟು ಹಾಕೊಂಡಿಲ್ಲ, ಲೈಸೆನ್ಸ್ ಇಲ್ಲ ಅನ್ಸುತ್ತೆ. ಸರಿ ಫೈನ್ ಕಟ್ರಿ. ಅದು ಸರ್ ನಮ್ಗೆ ಅಷ್ಟಾಗಲ್ಲ ಸರ್. ಅಷ್ಟು ಇಷ್ಟು ಅಂತ ಏನಿಲ್ಲಪ್ಪ, ಟ್ರಾಫಿಕ್ ನ ರೂಲ್ಸ್ ನ ಬ್ರೇಕ್ ಮಾಡಿದ್ರೆ ಮುಗಿದು ಹೋದ್ ಕಟ್ಟಿ ಫೈನ್. ತುಂಬಾ ಬಡವಿದೆ ಸರ್. ಏನ್ರಿ ಇದು ಗಲಾಟೆ ಇದು? ಅಯ್ಯೋ ಮೇಡಮ್ ಅವ್ರು ಬಂದ್ರಲ್ಲ. ಮೇಡಮ್ ಅವರ ಏನ್ರಿ ಇದು ಗಲಾಟೆ? ಇವ್ರನ್ನ ಯಾಕೆ ನಿಲ್ಲಿಸ್ಕೊಂಡಿದ್ರ? ಹಿಂದೆ ನೋಡ್ರಿ ಸಾಲ್ಗಟ್ಟಿ ಹೆಂಗ್ ನಿಂತ ವಾಹನಗಳು. ಏನ್ರಿ ಅವ್ರ ಕತೆ? ಅದು ಮೇಡಮ್, ಇವರು ಇನ್ಸೂರೆನ್ಸೇ ಕಟ್ಟಿಲ್ಲ, ಹೆಲ್ಮೆಟ್ಟು ಹಾಕಿಲ್ಲ, ಅದಕ್ಕೆ ಫೈನ್ ಕಟ್ಟು ಅಂತ ಹೇಳ್ತಾ ಇದ್ದೆ ಮೇಡಮ್. ಹೌದಾ ಮೇಡಮ್? ದುಡ್ಡು ಕಟ್ಟಿ ಅಂತಂದ್ರೆ ದುಡ್ಡಿಲ್ಲ, ಮಗುವನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತೆಲ್ಲ ನಾಟಕ ಬೇರೆ ಆಡ್ತಾ ಇದಾರೆ. ಅದು ಮೇಡಮ್,
ನಾವು ಇಬ್ರು ಸುಳ್ಳು ಹೇಳ್ತಾ ಇಲ್ಲ ಮೇಡಮ್, ಸತ್ಯನೇ ಹೇಳ್ತಾ ಇದ್ದೀವಿ. ಮಗುವಿಗೆ ಅತಿಯಾದ ಜ್ವರ ಇದೆ ಮೇಡಮ್, ಅರ್ಜೆಂಟಾಗಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಷ್ಟೊತ್ತಿಗೆ ನಿಮ್ಮ ಪೊಲೀಸರು ನಮ್ಮನ್ನ ಅಡ್ಡಗಟ್ಟಿ ಫೈನ್ ಕೇಳ್ತಾ ಇದ್ದಾರೆ. ನಮ್ಮ ಹತ್ತಿರ ಅಷ್ಟೊಂದು ದುಡ್ಡಿಲ್ಲ ಮೇಡಮ್, ನಾವು ಮಗುವಿಗೆ ಚಿಕಿತ್ಸೆಗೆ ಅಂತ ತೆಗೆದುಕೊಂಡು ಹೋಗ್ತಾ ಇರೋದು. ಅಷ್ಟೇ ಇರೋದು ನಮ್ಮ ಕಡೆ, ಅಷ್ಟು ಸಾವಿರ ಗಟ್ಟಲೆ ನಮ್ಮ ಕಡೆ ರೊಕ್ಕ ಇಲ್ರಿ ಮೇಡಮ್ ಅವರ. ಹೌದ್ರಿ ಮೇಡಮ್ ನಾವು ತುಂಬಾ ಬಡವರದೇರಿಪ್ಪ, ನನ್ನ ಮಗಳಿಗೆ ತುಂಬಾ ಹುಷಾರಿಲ್ರಿ, ಅದಕ್ಕೆ ಅರ್ಜೆಂಟಾಗಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಹಾಸ್ಪಿಟ್ಲಿಗೆ. ಓ ಹೌದಾ, ಸುಳ್ಳು ಹೇಳ್ತಾ ಇಲ್ಲ ತಾನೇ ನೀವು? ಇಲ್ಲ ರೀ ಮೇಡಮ್ ಅವರ. ಓ ಹೌದಲ್ಲ, ತುಂಬಾ ಜ್ವರ ಇದೆ ರೀ, ಕೊಡ್ರಿ ಇಲ್ಲ ಫೈನ್ ಪೇಪರ್. ಓ ಹೆಲ್ಮೆಟ್ಟು, ಇನ್ಸೂರೆನ್ಸು, RC ಕಾರ್ಡು, ಹೆಡ್ಲೈಟ್ ಇಲ್ಲ, ಮಿರರ್ ಇಲ್ಲ, ಇಂಡಿಕೇಟರ್ ಇಲ್ಲ. ಹೂಫ್, ಇದನ್ನೆಲ್ಲ ಬರ್ದಿರನ್ರಿ ನೀವು? ಏನ್ರಿ ಇದು? ಏನಿದು? ಬೊಕ್ಕಸ ತುಂಬಿಸುವಂತ ಕೆಲಸ ಮಾಡ್ತಾ ಇದ್ದೀರಾ? ಒಂದು ತಿಂಗಳಿಗಾಗುವಷ್ಟು ಫೈನ್ ಕಲೆಕ್ಷನ್ ಮಾಡ್ತಾ ಇದ್ದೀರಾ? ಏನಿದು? ಅದು ಮೇಡಮ್ ಅವರ ಏನ್ರಿ ಇದು ನೀವು ಮಾಡ್ತಿರೋದು? ಏನ್ರಿ ಬರ್ದಿದ್ದೀರಾ ಇದರಲ್ಲಿ? ಚೇಚೆ, ಇಂಥ ಪಾಪದ ರಕ್ತ ಇರ್ಬೇಕೇನ್ರಿ ನೀವು? ಇದಕ್ಕೆ ಅಲ್ವಾ ನಮ್ಮನ್ನು ಜನರು ಎಲ್ಲರೂ ರಾಕ್ಷಸರು ಅಂತ ಕರೆಯೋದು. ಛೇ, ಪೊಲೀಸರಾದ್ರ ಮಾತ್ರಕ್ಕೆ ಕರ್ತವ್ಯ ಕರ್ತವ್ಯ ಎಂದು ಕುಣಿಯೋದಲ್ಲ ರೀ, ಮನುಷ್ಯತ್ವ ಮಾನವೀಯತೆಯನ್ನ ಸಹ ನೋಡ್ಬೇಕಾಗತ್ತ. ನಿಮ್ಗೆ ಅಷ್ಟು ಜ್ಞಾನ ಇಲ್ಲನ್ರಿ? ಆ ಮಗುವಿಗೆ ಅಷ್ಟು ಜ್ವರ ಬಂದಿದೆ, ಅವ್ರು ಹೇಳ್ತಾ ಇದಾರೆ ಅಂದಮೇಲೆ ಸ್ವಲ್ಪ ಸತ್ಯನೋ ಸುಳ್ಳನೋ ಅಂತ ಸ್ವಲ್ಪ ತಿಳ್ಕೊಳ್ಳೋಷ್ಟು ಕನಿಷ್ಠ ಪ್ರಜ್ಞೆಯೂ ಇಲ್ವಾ ನಿಮಗೆ? ಅದು ಮೇಡಮ್ ಅವರ ಏನ್ರಿ ಮೇಡಮ್ ಅವರು, ಆ ಮಗುವಿಗೆ ಮೈ ಕೆಂಡದಂಗ ಸುಡಾಕತ್ತೈತ್ರಿಪ್ಪ. ಡಾಕ್ಟರ್ ಬಳಿ ಹೋಗ್ಲಿಲ್ಲ ಅಂದ್ರೆ ಲೇಟ್ ಆಯ್ತಂದ್ರೆ ಮಗುಗೆ ಏನಾದ್ರು ಹೆಚ್ಚು ಕಡಿಮೆ ಆಗಿ ಮಗುವಿನ ಪ್ರಾಣನ ಹೋದ್ರ ಏನ್ರಿ ಮಾಡ್ತೀರಾ ನೀವು? ಅದು ಮೇಡಮ್ ಏನು ಸೊಸು ಅಂತ ಹೆಚ್ಚು ಕಡಿಮೆ ಆಗಿ ಆ ಪ್ರಾಣನ ಹೋಗ್ಬಿಟ್ಟಿದ್ರ ಆ ಮಗುವಿಂದು, ಅವಾಗ ಆ ಮಗುವಿನ ಪ್ರಾಣ ಏನಾದ್ರು ನೀವು ತಂದು ಕೊಡ್ತಿದ್ರೇನ್ರಿ? ಅದು ಹಾಗಲ್ಲ ಮೇಡಮ್, ರೂಲ್ಸು. ಏನು ರೂಲ್ಸು ಅಂತಂದು ಎಷ್ಟು ಚಂದ ಫಾಲೋ ಮಾಡ್ತೀರಾ ನೋಡು. ಛೇ, ಚೆನ್ನಾಗಿ ತಿಳಿದಿದೆ. ದುಡ್ಡಿರುವವರು, ಪ್ರತಿಷ್ಠೆ ಇರುವವರು ನಿಮ್ಮ ಎದುರು ಬಂದ್ರೆ ನಿಮ್ಗೆ ಯಾವ ರೂಲ್ಸು ಕಾಣೋದಿಲ್ಲ. ಆದ್ರೆ ಈ ರೀತಿ ಬಡ ಜನರು ಕಂಡ್ರೆ ಎಲ್ಲಾ ರೂಲ್ಸ್ಗಳು ಓಡೋಡಿ ಬಂದು ಬರ್ತಾವಲ್ಲ. ಅಂದ್ರೆ ಮೇಡಮ್ ಫೈನು ನೋಡ್ರಿ, ಫೈನ್ ಕಲೆಕ್ಟ್ ಮಾಡಿ ಬೇಡ ಅಂತ ನಾ ಹೇಳಲ್ಲ, ಬಟ್ ಪ್ರತಿಯೊಂದಕ್ಕೂ ಮನುಷ್ಯತ್ವ ಮಾನವೀಯತೆ ಇರಬೇಕು, ಗೊತ್ತಾಯ್ತಾ? ತಗೊಳ್ರಿ ಇದನ್ನ. ನೋಡ್ರಿ, ಹೆಲ್ಮೆಟ್ ಧರಿಸ್ಬೇಕಂತಂದು ಹೇಳೋದು ನಮ್ಮ ಸುರಕ್ಷತೆಗಾಗಿ ಅಲ್ಲ ರೀ, ನಿಮ್ಮ ಸುರಕ್ಷತೆಗಾಗಿ. ಯಾಕೆಂದ್ರೆ ಮನುಷ್ಯನ ದೇಹದಲ್ಲಿ ಅತ್ಯಂತ ಪ್ರಮುಖವಾದ ಅಂಗ ತಲೆ, ಅರ್ಥ ಆಯ್ತಾ? ಹಾಗೇನೆ ಇನ್ಸೂರೆನ್ಸ್ ಕೂಡ ಇರಲೇಬೇಕು ಎನ್ನುವುದು ನಿಮ್ಮ ಒಳಿತಿಗಾಗಿ ಹೊರತು ನಮ್ಮ ಒಳಿತಿಗಾಗಿ ಅಲ್ಲ. ಏನಾದರೂ ಹೆಚ್ಚು ಕಮ್ಮಿಯಾಗಿ ನಿಮ್ಮ ವೆಹಿಕಲ್ಗೆ ನಿಮಗೆ ಇನ್ಸೂರೆನ್ಸ್ ಬಂದ್ರೆ ನೀವೇನು ಪೊಲೀಸರಿಗೆ ತಂದು ಕೊಡ್ತೀರಾ? ಮೇಡಮ್ ಸಾರಿ ರೀಪಾ. ಏನು ಸಾರಿನೋ ಏನು, ವೆಹಿಕಲ್ಗೆ ಇನ್ಸೂರೆನ್ಸು ಅದನ್ನೂ ಮಾಡಿಸಿಲ್ಲ, ಹೆಲ್ಮೆಟು ಇಲ್ಲ, ಏನ್ರಿ ಇದೆಲ್ಲ? ಏನು ಬಿಡ್ರಿ, ನಿಮ್ಮ ಎಚ್ಚರಿಕೆಯನ್ನ ನಿಮ್ಮ ಜೀವನವನ್ನು ಸುರಕ್ಷಿಸಲು ಮಾತ್ರ ನಾವು ಈ ರೀತಿ ಮಾಡ್ತೀವಿ ಹೊರತು ಬೇರೆ ಯಾವ ಉದ್ದೇಶಕ್ಕೂ ಅಲ್ಲ ರೀ. ಅಲ್ಲೊಬ್ರು ಇಲ್ಲೊಬ್ರು ಇನ್ನುವಂತೆ ಲಂಚಕೋರರು ದನದಾಹಿಗಳು ಅಧಿಕಾರಿ ಇರ್ತಾರೆ, ನಿಜ. ಹಾಗಂತ ಎಲ್ಲರೂ ಒಂದೇ ಥರ ಇರಲ್ಲ. ಸರಿ, ನೀವು ಏನು ಕಟ್ಟುವುದು ಬೇಡ, ಮೊದಲು ಮಗುವನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ. ಹಾಗೇನೆ ಹೆಲ್ಮೆಟ್ಟು, ಟ್ರಾಫಿಕ್ ರೂಲ್ಸನ್ನು ಫಾಲೋ ಮಾಡಬೇಕು, ಸರಿನಾ? ಇದೇ ನನ್ನ ಎಚ್ಚರಿಕೆ, ಹುಷಾರ್. ಸರಿ ರೀ ಮೇಡಮ್ ಅವರ. ತುಂಬಾ ಧನ್ಯವಾದಗಳು ರೀ ಮೇಡಮ್ ಅವರ. ಸರಿ ರೀ. ತಗೊಳ್ಳಿ ಈ ದುಡ್ಡನ್ನ. ಸ್ವಲ್ಪ ಆ ಮಗುವಿಗೆ ಏನಾದರೂ ಹಣ್ಣು ಹಂಪಲು ತೆಗೆದುಕೊಂಡು ಹೋಗ್ರಿ, ಸರಿನಾ? ಸರಿ ಹೋಗ್ರಿ. ಮೇಡಮ್ ಅವರ ಏನಿಲ್ಲ, ತಗೊಳ್ಳಿ, ಏನಾಗೋದಿಲ್ಲ ಮಗುಗೆ. ಹೋಗಿ ಮೊದಲು ಹಾಸ್ಪಿಟಲ್ಗೆ ಹೋಗಿ ತೋರಿಸಿ. ತುಂಬಾ ಧನ್ಯವಾದ ರೀ ಮೇಡಮ್ ಅವರ. ನಮ್ಮ ಜೀವನದಲ್ಲಿ ಮೊದಲ ಬಾರಿಗೆ ರೀಪ ಒಬ್ಬ ಪೊಲೀಸರು ಸಾರ್ವಜನಿಕರಿಗೆ ಸಹಾಯಕ್ಕೆ ಸ್ಪಂದಿಸಿ ಹಣ ನೀಡುವುದನ್ನು ನೋಡ್ತಾ ಇರೋದು. ತುಂಬಾ ಧನ್ಯವಾದ ರೀ ಮೇಡಮ್ ಅವರ. ಇಲ್ಲಿವರೆಗೂ ಸಾರ್ವಜನಿಕರಿಂದ ಹಣ ಲೂಟಿ ಪೊಲೀಸರನ್ನೇ ನೋಡಿ ಅಯ್ಯೋ ಇಂಥ ಅಧಿಕಾರಿ ಇದಾರಲ್ಲ ಅಂತ ಖುಷಿ ಪಡ್ತಾ ಇದ್ವಿ. ಆದ್ರೆ ಈ ಎರಡು ಕಣ್ಣುಗಳಿಂದ ಇವತ್ತು ನೋಡ್ರಿ. ತುಂಬಾ ಧನ್ಯವಾದ ರೀ. ಓ, ಈ ರೀತಿ ಹೋಗಲಿ ಬಕೆಟ್ ಹಿಡುವುದನ್ನು ಮೊದಲು ಬಿಡ್ಬೇಕ್ರಿಪ್ಪ. ನೀವೆಲ್ಲ ಬಕೆಟ್ ಹಿಡೋದನ್ನು ಯಾವಾಗ ಬಿಡ್ತೀವಿ ನೋಡು, ಅವಾಗ ಎಲ್ಲರೂ ಎಚ್ಚೆತ್ಕೊಂತಾರೆ. ಏನು ಗೊತ್ತಾ, ಮೊದಲು ತಪ್ಪು ಕಂಡಾಗ ಪ್ರಶ್ನಿಸಬೇಕು. ಪೊಲೀಸರಾದ್ರೇನು ಅವರು ಕೂಡ ಮನುಷ್ಯರೇ ಅಲ್ವಾ, ಅವರು ಕೂಡ ನ್ಯಾಯಾಂಗದ ಅಡಿಯಲ್ಲಿ ಬರುವವರೇ. ಅವರು ತಪ್ಪು ಮಾಡಿದರೂ ಅದನ್ನು ಪ್ರಶ್ನಿಸುವ ಹಕ್ಕು ಸಾರ್ವಜನಿಕರಿಗೆ ಇದ್ದೇ ಇರುತ್ತೆ. ಯಾಕೆಂದರೆ ನಿಮ್ಮೆಲ್ಲರ ತೆರಿಗೆ ಹಣದಲ್ಲಿ ಸಂಬಳ ಎಣಿಸುವವರು ನಾವು, ಅರ್ಥವಾಯ್ತಾ? ಆಯ್ತ್ರಿ ಮೇಡಮ್ ಅವರ, ಅರ್ಥ ಆಯ್ತ್ರಿ. ಇನ್ಯಾವತ್ತೂ ಟ್ರಾಫಿಕ್ ರೂಲ್ಸ್ ನ ಬ್ರೇಕ್ ಮಾಡಂಗಿಲ್ಲ, ಹೆಲ್ಮೆಟ್ ಹಾಕೊಂತೀವ್ರಿ. ಹಾಗೇನೆ ಇನ್ಸೂರೆನ್ಸ್ ಕೂಡ ಮಾಡಿಸ್ತೀವ್ರಿ ಮೇಡಮ್ ಅವರ. ತುಂಬಾ ಧನ್ಯವಾದ ರೀ ಮೇಡಮ್ ಅವರ. ಸರಿ ಹೋಗ್ಲಿಕ್ಕೆ ಸಾಕು, ಮೊದಲು ಮಗಳಿಗೆ ಹೋಗಿ ಹಾಸ್ಪಿಟಲ್ಗೆ ತೋರಿಸಿ.